ಒಬ್ಬ ರಾಜನಂತೆ ಇದ್ದವನ ದುರಂತ ಪತನದ ಬಗ್ಗೆ ಇಂದು ನೋಡೋಣ. ದೇವರ ಹಾಗೆ ಪೂಜೆ ಮಾಡ್ತಿದ್ದ, ಗಾಂಭೀರ್ಯಕ್ಕೆ ಇನ್ನೊಂದು ಹೆಸರು ಅನ್ನೋ ಹಾಗಿದ್ದ ಒಂದು ಆನೆ. ಆದರೆ ಯಾರೂ ಊಹಿಸದ ರೀತಿ ಅದರ ಬದುಕೆ ಒಂದು ಕರಾಳ ತಿರುವು ಪಡ್ಕೊಂಡ್ಬಿಡ್ತು. ಇದು ಗಜೇಂದ್ರನ ಕತೆ. ಹೌದು, ಈ ಒಂದು ಲೈನ್ ಸಾಕು ಗಜೇಂದ್ರನ ಸಂಪೂರ್ಣ ಕತೆ ಅರ್ಥ ಆಗೋಕೆ. ದಶಕಗಳ ಕಾಲ ಗಳಿಸಿದ್ದ ಕೀರ್ತಿ, ಗೌರವ ಎಲ್ಲ ಒಂದೇ ಒಂದು ಕ್ಷಣದಲ್ಲಿ ಮಣ್ಣು ಪಾಲಾಗೋಯ್ತು. ಹಾಗಾದ್ರೆ ಆಗಿದ್ದಾದ್ರೂ ಏನು? ಎಲ್ಲಿ ಎಲ್ಲ ತಪ್ಪಾಯಿತು? ಸರಿ, ಈ ದುರಂತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಡೈರೆಕ್ಟಾಗಿ ಆ ಒಂದು ಕರಾಳ ಕ್ಷಣಕ್ಕೆ ಹೋಗಬೇಕು. ಅದೊಂದು ದಿನ, ಅದೊಂದು ಘಟನೆ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿತ್ತು. ಅದು 2015 ಮಾರ್ಚ್ ತಿಂಗಳು. ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಹೇಗಾಯ್ತು ಇದು? ಒಬ್ಬ ಹೀರೋ ಹಂತಕನಾಗೋಕೆ ಹೇಗೆ ಸಾಧ್ಯ? ಈ ಮಿಸ್ಟರಿನ ಸಾಲ್ವ್ ಮಾಡಬೇಕು ಅಂದರೆ ಆ ದುರದೃಷ್ಟಕರ ದಿನಕ್ಕೆ ವಾಪಸ್ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಏನೇನಾಯ್ತು ಅಂತ ನೋಡೋಣ ಬನ್ನಿ.